ಓಕೆ, ರಾಜಕೀಯದ ಸುದ್ದಿ ಇಷ್ಟಾದರೆ ಇತ್ತ ಐತಿಹಾಸಿಕ ಹಂಪಿಗೆ ಬರೋ ವಿದೇಶಿ ಪ್ರವಾಸಿಗರ ಸಂಖ್ಯೆ ತುಂಬಾನೇ ಕಮ್ಮಿ ಆಗ್ತಾ ಇದೆ. ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರೋ ಹಂಪಿಗೆ ಪ್ರವಾಸಿಗರು ಯಾಕೆ ಬರ್ತಿಲ್ಲ ಅನ್ನೋದನ್ನ ಹೇಳ್ತೀವಿ. ಈ ರಿಪೋರ್ಟ್ ನೋಡಿ. ತುಂಗಭದ್ರಾ ಜಲಾಶಯದಿಂದ ಸುಮಾರು 50,000 ಕ್ಯೂಸೆಕ್ಸ್ ನೀರು ಹೊರಬಿಟ್ಟಿರೋದ್ರಿಂದ ವಿಶ್ವವಿಖ್ಯಾತ ಹಂಪಿಯಲ್ಲಿನ ಅನೇಕ ಸ್ಮಾರಕಗಳು ಜಲಾವೃತಗೊಂಡಿದೆ. ಇದರಿಂದಾಗಿ ಸ್ಮಾರಕಗಳು ಶಿಥಿಲಗೊಳ್ಳುವ ಭೀತಿ ಎದುರಾಗಿದೆ. ಹಂಪಿಯಲ್ಲಿನ ಪುರಂದರದಾಸರ ಮಂಟಪ, ಸಾಲು ಮಂಟಪ, ಕೋಟಿಲಿಂಗ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಜೊತೆಗೆ ರಾಮ ಲಕ್ಷ್ಮಣ ದೇವಸ್ಥಾನಕ್ಕೆ ಹೋಗೋ ಮಾರ್ಗವೂ ಸಂಪೂರ್ಣ ಕಡಿತಗೊಂಡಿದೆ. ಇದರಿಂದಾಗಿ ಹಂಪಿಗೆ ಭೇಟಿ ನೀಡೋ ಪ್ರವಾಸಿಗರ ಸಂಖ್ಯೆಯೂ ಕ್ಷೀಣಿಸುತ್ತಿದೆ. ಅನಿರೀಕ್ಷಿತವಾಗಿ ನೀರು ಹರಿಬಿಡ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ಪ್ರಭುತ್ವ ಇಲಾಖೆಯಿಂದ ಈ ನಮ್ಗೇನು ಹಳೆಯ ಮಂಟಪಗಳಿದ್ದಾವೆ ಅವೆಲ್ಲ ನೀರು ಹೆಚ್ಚು ಬರೋದ್ರಿಂದ ಅವೆಲ್ಲ ಮುಳುಗೋದ್ರಿಂದ ಭಾಳ ಧಕ್ಕೆ ಆಗ್ತಾ ಇದೆ. ಪ್ರತಿ ವರ್ಷ ಇದು ಕಂಟಿನ್ಯೂ ಆಗೋದ್ರಿಂದ ನಮಗೆ ಉಳಿದಿರತಕ್ಕಂಥ ಹಳೆ ಗುಡಿಗಳು, ಮಂಟಪಗಳು ಏನಿದಾವೆ ಈ ನೀರು ಪೂರ ಹರಿದು ಅದು ಒಂದು ತಳಮಟ್ಟ ಕಳ್ಕೊತಾ ಇದೆ. ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ನೀಡಿ ತೆಪ್ಪ ಹಾಕದಂತೆ ಸೂಚನೆ ನೀಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ನದಿ ತೀರಗಳಲ್ಲಿ ಪೊಲೀಸ್ ಪೇದೆಗಳನ್ನು ನಿಯೋಜಿಸಲಾಗಿದೆ. ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನ ಎಲ್ಲೆಲ್ಲಿ ಪ್ರವಾಹ ಪೀಡಿತ ಹಳ್ಳಿಗಳೇನಿದಾವೆ ಅಲ್ಲಿ ನಾವು ಪೆಟ್ರೋಲಿಂಗ್ ಗಸ್ತುಗಳಿಗೆ ಹಾಕಿ ಅವರಿಗೆ ಡೆಂಗು ಅಲರ್ಟ್ ಸಾರಿಸೋದನ್ನು ಮಾಡಿ ಮತ್ತೆ ಜನರಲ್ಲಿ ಒಂದು ಅವೇರ್ನೆಸ್, ಒಂದು ಎಚ್ಚರಿಕೆಯನ್ನ ಈಗಾಗಲೇ ನೀಡುತ್ತಾನೂ ಇದ್ದೀವಿ. ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸ್ಥಾನ ಪಡೆದಿರೋ ಹಂಪಿ ಸ್ಮಾರಕಗಳ ರಕ್ಷಣೆಗೆ ಜಿಲ್ಲಾಡಳಿತ ಮುಂದಾಗಬೇಕಿದೆ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7, ಬಳ್ಳಾರಿ.